ನಾನು ಜಿಲ್ಲಾ ಅಧ್ಯಕ್ಷ ಬೆಳಗಾವಿ ಜಿಲ್ಲಾದ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯಿಂದ ಸಂಘದಿಂದ ಗೋಕಾಕ್ ತಾಲೂಕಿನ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತಿನ ಆಯ್ಕೆ ಮಾಡಿದ್ದು. ಅವರು ನಾವು ಈಗ ಇವು ಮಾಡಿ ಮುಂದಿನ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿವಿ. ಅಧ್ಯಕ್ಷರಾಗಿ ಅಧ್ಯಕ್ಷರು ಬರ್ಮಣ್ಣ ಗಾಡಿ ಒಡ್ಡರ, ಆಮೇಲೆ ಕೆಂಪಣ್ಣ ಉಪಾಧ್ಯಕ್ಷರು ಕೆಂಪಣ್ಣ ಕಲ್ಕುಟ್ಟಿಗೆ ಅವ್ರನ್ನ ಮಾಡಿದ್ರು. ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಗೋಕಾಕ್ ಲಕ್ಷ್ಮೀದೇವಿ ಗಾರ್ಡನ್ನಲ್ಲಿ ತಾಲೂಕು ಪದಾಧಿಕಾರಿಗಳನ್ನು ತಾಲೂಕು ಬೋವಿ ಒಡ್ಡರ ಸಮಾಜ ಪದಾಧಿಕಾರಿಗಳನ್ನು ನೇಮಕ ಮಾಡಲು ಇಂದು ನಾವು ಸೇರಿದ್ದೆವು. ಅದರಂತೆ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿ ಬರ್ಮಣ್ಣ ಗಾಡಿ ಒಡ್ಡರ್ ಅವರನ್ನ ನೇಮಕ ಮಾಡಿದ್ದೇವೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ಇವರು ಕೆಂಪಣ್ಣ ಕಲ್ಗುಟ್ಟಿಗೆ ಅವರನ್ನು ನೇಮಕ ಮಾಡಿದ್ದೆವು. ಮತ್ತು ಈಗಾಗಲೇ ಹೋದ ವರ್ಷ ನಾವು ಸೆಕ್ರೆಟರಿ ಮತ್ತು ಖಜಾಂಚಿ ಅವ್ರನ್ನ ನೇಮಕ ಮಾಡಿದ್ದೇವೆ. ಅವ್ರನ್ನ ಮುಂದುವರಿಸಿಕೊಂಡು ಹೋಗಿರ್ತೇವೆ. ಮತ್ತು ಇನ್ನುಳಿದ ನಿರ್ದೇಶಕರುಗಳನ್ನು ನಮ್ಮ ತಾಲೂಕು ಮಟ್ಟದ ಈಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನೇಮಕ ಮಾಡಿದೆವು. ಅವರ ಮುಖಾಂತರ ನಿರ್ದೇಶಕಗಳನ್ನು ಮುಂದೆ ನೇಮಕ ಮಾಡುವಂಥ ಕಾರ್ಯವನ್ನು ಅವರು ಒಪ್ಪಿಸಿದೆವು. ಇವರೆಲ್ಲರೂ ಕೂಡಿಕೊಂಡು ನಾವು ಜಿಲ್ಲಾ ಸಂಘದ ಜೊತೆಗೆ ಸಹಯೋಗದೊಂದಿಗೆ ನಾವು ಈ ಜಿಲ್ಲಾ ಬೆಳಗಾವಿ ಮತ್ತು ತಾಲೂಕುಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಕಳೆದ 15 ವರ್ಷಗಳಿಂದ ನಾವು ಸತತವಾಗಿ ಆಚರಿಸ್ತಾ ಬಂದಿದ್ದೇವೆ. ಈಗ ಬರುವ 2025 ಜನವರಿ 15ರಂದು ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನ ವಿಜೃಂಭಣೆಯಿಂದ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಹೋಗ್ತೇವೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸುತ್ತಿದ್ದೇವೆ. ಈ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಿಸಬೇಕಂತ ನಾವು ಜಿಲ್ಲಾದ ಎಲ್ಲ ತಾಲೂಕುಗಳಿಂದ ಪದಾಧಿಕಾರಿಗಳನ್ನು ಕೂಡಿಸಿಕೊಂಡು ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ತಾಲೂಕಾ ನಿಯೋಜಿತ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಜಿಲ್ಲಾಧ್ಯಕ್ಷರು. ಇನ್ನು ಉಳಿದ ಏನೈತಿ ಸಮಾಜಿನ ಒಂದು ಲೆಕ್ಕಕ್ಕೆ ತೊಗೊಂಡು ಹೋಗ್ತಾನಂತೇಳಿ ನಾನು ಅಧ್ಯಕ್ಷ ಮಾಡ್ಯಾರ, ಅದ್ರಂಗೆ ನಾನು ನಡ್ಕೋತಾನಂತೇಳಿ ಒಂದೆರಡು ಮಾತಾಡೋಕೆ ಅವಕಾಶ ಕೊಡ್ತೀನಿ. ಇಷ್ಟು ಮೊನ್ನೆ ಅಂದಾರ ಅದು ನೀವು ಕೇಳಿದ ಕಷ್ಟ ಈ ಕ್ವಶನ್ ಕೇಳತ್ತೀರಿ, ಚಲೋ ಕೇಳ್ರಿ. ನಾನು ಮಾತಾಡ್ಬೇಕಂದ್ರು ಈಗ ಬರ್ತದ ನನಗೆ. ಕಳ್ಳ ಮಾರ್ಗದಿಂದ ಬಂದಾನಂತ ಅವ್ರು ಅಂತಾರೆ. ಅವ್ರು ಕಳ್ಳ ಮಾರ್ಗದಿಂದ ನಾವು ಬಂದದ್ದು ತೋರಿಸಿದ್ದಾದ್ರೆ ನಾವು ಅದಕ್ಕೆ ಶರಣಂತೂ ನಾವು ಬಂದು ತೋರಿಸ್ಬೇಕ್ರಿ. ನಾವು ದೇವರಾಜ ಅರಸ್ ಕಾಲದಿಂದ ತಲಾಂತರಿಂದ ನಮ್ಮ ಮೀಸಲಾತಿಯಿಂದ ನಮ್ಮನ್ನು ಹೊರಗೆ ತೆಗೆದಿಲ್ಲ. ಇವ್ರು ಯಾರೋ ಬಂದು ಈ ಕಳ್ಳ ಮಾರ್ಗದಿಂದ ಅವ್ರು ಬಂದಾರ ಹೊರತಕ್ಕರೆ ನಾವು ಬಂದಿಲ್ಲ, ನಾವು ಬರೋದೂ ಇಲ್ಲ. ನಮ್ದು ಏಟೈತಿ ನಾವು ಅಟ್ಟ ಕೇಳತ್ತು. ಮೀಸಲಾತಿದು ಏನೈತ್ರಿ, ಒಳ ಮೀಸಲಾತಿದನ್ನ ಅದನ್ನು ಒಡಿಬೇಡ್ರಿ, ಇದಟ್ಟು ಯಥಾತಿಥಿ ಪ್ರಕಾರ ಏಟೈತಿ ನಮ್ದು ಅಟ್ಟ ಬೇಡಿಕೆ ಇಟ್ಟೋದು, ಮತ್ತೇನು ಹೆಚ್ಚು ಬೇಡಿಕೆ ಇಟ್ಟಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಇಷ್ಟೇ. ಕಳ್ಳ ಮಾರ್ಗದ ಪ್ರಶ್ನೆಯೇ ಇಲ್ಲ. ಅದು ಕೇಂದ್ರ ಸರ್ಕಾರದ ಒಂದು ನಿರ್ಣಯ ಮೇರೆಗೆ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಹಾಗೂ ರಾಜ್ಯದಲ್ಲಿ ನಮ್ಮ ದೇವರಾಜ ಅರಸರು ಮುಖ್ಯಮಂತ್ರಿಗಳಿದ್ದಾಗ ಈ ನಮ್ಮ ಬೋವಿ ಸಮಾಜವನ್ನ ಎಸ್ ಸಿ ಪಂಗಡದಲ್ಲಿ ಸೇರಿಸಿದ್ರು. ಇದು ಬಹಳ ನಮ್ಮ ಮುಖಂಡರುಗಳ ಒಂದು ಪರಿಶ್ರಮದ ಕೊಡುಗೆಯಾಗಿದೆ. ಯಾಕಂದ್ರೆ ಮುಖಂಡರುಗಳು ಯಾರು ಇದ್ರು ಅಂತಂದ್ರೆ ಜಿ ವೈ ಕೃಷ್ಣನ್ ಆಗಿನ ಕಾಲದಲ್ಲಿ ಕೋಲಾರದ MP ಆಗಿದ್ರು. ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ರು ಇಂದಿರಾ ಗಾಂಧಿ ಕಾಲದಲ್ಲಿ, ನಂತರ ರಾಜೀವ್ ಗಾಂಧಿ ಕಾಲದಲ್ಲೂ ಕೂಡ ಇದ್ರು. ಅದರಂತೆ ನಮ್ಮ ಬಸವಣ್ಣಪ್ಪ ಶಿವಮೊಗ್ಗದಿಂದ ಅವರು ಕೂಡ ರಾಜ್ಯದಲ್ಲಿ ಮಂತ್ರಿಗಳಾಗಿದ್ರು. ಅದೇ ರೀತಿ KS ಬಿಳ್ಗಿ ಅವರು ನಮ್ಮ ಹಾವೇರಿಯಿಂದ ಅವರು ಆಯ್ಕೆಯಾಗಿ ಬರ್ತಿದ್ರು. ಅವರು ಕೂಡ ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ರು. ಅದರಂತೆ ನಮ್ಮ ನಾವು ಹಿಡಿದಿದ್ದೇವೆ. ನಾವು ಅಸ್ಪೃಶ್ಯರೇ, ನಾವು ಈ ಛಲವಾದಿ ಮಾದಿಗರಂತೆ ನಾವು ಅಸ್ಪೃಶ್ಯರೇ. ನಾವು ದೊಡ್ಡ ಜಾತಿಯವರಲ್ಲ, ನಾವು ದೊಡ್ಡ ಮುಂದುವರೆದವರಲ್ಲ, ಶ್ರೀಮಂತರಲ್ಲ. ನಾವು ಬಡವರೇ. ನಮ್ಮನ್ನು ಬಡತನದಲ್ಲಿ ದುಡಿದು ನಾವು ಕಲ್ಲು ಹೊಡೆದು ಕಷ್ಟದಲ್ಲಿ ಜೀವನ ತೆಗೆಸುವಾಗ ನಮ್ಮನ್ನು ಗಮನಿಸಿ ನಮ್ಮ ನಾಲ್ವಡಿ ಕೃಷ್ಣರಾಜ ಹೆಸರು ಹಿಂದೆ ಎಷ್ಟೋ 70 ವರ್ಷಗಳ ಹಿಂದೆ ನಮ್ಮನ್ನು SC ಹಾಕಿದ್ರು. ಆದ್ರೆ ಉತ್ತರ ಭಾಗದಲ್ಲಿ ಈ ಬಾಂಬೆ ಕರ್ನಾಟಕ ಸ್ಟೇಟ್ದಲ್ಲಿ ಇರಲಿಲ್ಲ. ಅದನ್ನ ನಮ್ಮ ಇಂದಿರಾ ಗಾಂಧಿ ಅವರು ಮತ್ತು ನಮ್ಮ ದೇವರಾಜ ಅರಸು ಅವರು ನಮ್ಮ ಈ ಉತ್ತರ ಭಾರತದ ಬಾಗಲಕೋಟೆ ಇವೆಲ್ಲ 7 ಜಿಲ್ಲೆಗಳ ಜನರನ್ನ ಹಾಗೂ ಇನ್ನುಳಿದ ಜಿಲ್ಲೆಗಳ ಬೋವಿ ಸಮಾಜದವರನ್ನ SC ಪಂಗಡದಲ್ಲಿ ಸೇರಿಸಿ ನಮಗೆ ನ್ಯಾಯ ನೀಡಿದರು. ಇಲ್ಲಿ ಯಾರು ನಮ್ಮನ್ನ ಕಳ್ಳ ಮಾರ್ಗದಲ್ಲಿ ಸೇರಿದ್ದೇವಂತ ಅಪವಾದ ಮಾಡುವಂತಿದ್ದಿಲ್ಲ. ನಾವು ನ್ಯಾಯಯುತವಾಗಿ ಹಿಂದುಳಿದವರು ನಾವು ಸೇರಿದ್ದೇವೆ. ಅದು ಸರ್ಕಾರದ ನಮಗೆ ಕೊಡುಗೆ ಆಗಿದೆ. ನಮ್ಗೆ ಹಕ್ಕಿದೆ. ಮೀಸಲಾತಿ ಹಕ್ಕಿನನ್ನು ನಾವು ಪಡೆಯಬೇಕು. ನಮ್ಗೆ ಒಳ ಮೀಸಲಾತಿ ಬೇಡ ಅಂತ ನಮ್ಮ ಒತ್ತಾಯ. ಹಳೆ ಮೀಸಲಾತಿ ಇದೆಯಲ್ಲ, ಅದೇ ಪ್ರಕಾರ ನಮ್ಗೆ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ನಾವು ಅದನ್ನ ಎಲ್ಲ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನನ್ನ ಹೆಸರು ಕೆಂಪಣ್ಣ ಕಲ್ಕುಟ್ರಿ ಅಂತ. ಈಗಾಗಲೇ ಮಾತಾಡಿದಂಗೆ ಏನಂದ್ರೆ ಮಾಡೋ ಕೆಲಸಗಳ ಕೃತಿಯಲ್ಲಿ ಬರಬೇಕು. ಅದಕ್ಕೋಸ್ಕರ ಈಗ ಇನ್ನೂ ಒಂದು ಸಮಾಜದ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಇವತ್ತಿನ ದಿನ ನನಗೆ ಗೋಕಾಕ್ ತಾಲೂಕಿನ ಉಪಾಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ.
ಸೊ ಅವ್ರು ಆಯ್ಕೆ ಮಾಡಿದ್ದಕ್ಕೆ ಅವರು ಏನು ವಿಚಾರಗಳು ಅದಾವಲ್ಲ ಅದನ್ನು ಎತ್ತಿ ಹಿಡಿತೀನಿ, ಎತ್ತಿ ಹಿಡಿದು ಸಮಾಜನ ಒಂದು ಉತ್ತಮ ಸ್ಥಾನಕ್ಕೆ ಒಯ್ಯುವಂಥ ಕೆಲಸಗಳನ್ನ ಮಾಡ್ತೀವಿ. ಅದು ಆ ರೀತಿ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಅಂದ್ರೆ ಸಮಾಜದ ಎಲ್ಲ ಯುವಕರದಾತು ಹಿರಿಯರದಾತು ಎಲ್ಲರ ಸಹಕಾರ ನಮ್ಮ ಜೊತೆ ಇರಬೇಕು. ಅವ್ರ ಸಹಕಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸಹಕಾರ ಕೊಡ್ರಿ, ನಾವು ಅದನ್ನು ಮಾಡಿ ತೋರಿಸ್ತೀವಿ. ಭರಮಣ್ಣ ಅಂತೂ ನಮ್ಮ ಜೊತೆ ಇರ್ತಾರೆ. ಸೊ ಇದಕ್ಕೆ ನಾವು ಬದ್ಧರಾಗಿದ್ದೀವಿ. ನಿಮ್ಮ ಏನು ನಂಬಿಕೆ ನಾವು ಉಳಿಸ್ಕೋತೀವಿ ಅಂತ ಹೇಳಿ ನನ್ನ 2 ಮಾತು ಹೇಳ್ತೀನಿ. ಪೂರೈಸಿ ಶತಮಾನೋತ್ಸವವನ್ನು ಕಂಡಂಥ ಕರ್ನಾಟಕದ ಮತ್ತು ಭಾರತದ ಅತ್ಯಂತ ದೊಡ್ಡ ಶಿಕ್ಷಣ ಸಂಸ್ಥೆ, ಸುಮಾರು 310 ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ 1,40,40,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹವನ್ನು ನೀಡತಕ್ಕಂಥ ಸಂಸ್ಥೆ. ಇದರ ನೇತೃತ್ವವನ್ನು ಕರ್ಣಧಾರ ಹೊತ್ತು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕೋರೆ ಅವರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಈ ಸಂಸ್ಥೆ ಗುಣಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಡುವುದರ ಮೂಲಕ ವಿಶ್ವದ ಮಾರುಕಟ್ಟೆಯಲ್ಲಿ ಭಾರತದ ವಿದ್ಯಾರ್ಥಿಗಳು ಸಹಿತ ಇಂದಿನ ಪೈಪೋಟಿಯ ಜಗತ್ತಿನಲ್ಲಿ ನಮ್ಮ ಗ್ರಾಮೀಣ ಬಡ ವಿದ್ಯಾರ್ಥಿಗಳು ಸಹಿತ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಬೇಕು. ದೂರದ ದೊಡ್ಡ ನಗರಗಳಲ್ಲಿ ಸಿಗುವಂಥ ಶಿಕ್ಷಣ ಕೈಗೆಟುಕುವ ದರದಲ್ಲಿ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೂ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೇಲಿ ಸಂಸ್ಥೆಯಲ್ಲಿ ಹೊಸ ಹೊಸ ಪ್ರಯೋಗಗಳಿಗೆ ಕೇಲಿ ಸಂಸ್ಥೆ ಸಾಕ್ಷಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇಂದು ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಆತ್ಮೀಯರು, ಕೇಲಿ ಸಂಸ್ಥೆಯ ಹಿರಿಯ ನಿರ್ದೇಶಕರು